ಯಾವ ಬಸ್ ಸರ್ ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ನೋಡಿ, ಡಿ ಕೆ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನೋಡಿ, ಇಲ್ಲ ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಹೌದ್ರಿ. ನಾವು ಅವರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಅದರಲ್ಲಿ ಏನು ವಿಚಾರ ಏನಿದೆ? ನೋಡಿ, ಏನಿಲ್ಲ, CM ಪ್ರತಿನಿಧಿ ಇಲ್ಲ, AICC ಪ್ರತಿನಿಧಿ ಇಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು, ನಾವು DCM ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಈಗ ನೀವೇನೋ ಸುದ್ದಿ ಮಾಡ್ಲಿಕ್ಕೆ ಹೊರಟಿದ್ದೀರ ಅಷ್ಟೇ. ಇಲ್ಲ, ನಾನು ಯಾರು ಹೇಳಲಿಕ್ಕೆ? ಅದನ್ನು ಹೇಳಲಿಕ್ಕೆ ನನಗೆ ಹಾಕಿ ಕೊಟ್ಟಿದ್ದಾರೆ ಯಾರಾದರೂ? ಅವ್ರಿಗೆ ನಾನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ನಾನು ಆ ಥರ ಏನು ಹೇಳೋದು. ನೋಡಿ, ಬಂಡಾಯನೇ ಇಲ್ಲ, ಮತ್ತೆ ಶಮನ ಏನಂತೆ? ನೀವು ಒಳಗೆ ನೋಡಿ, ಇದು ನೀವು ಏನು ಮಾಡ್ತೀರ? BJP ಅವ್ರದ್ದು ಮಾತು ಕಳ್ಕೊಂಡು ನೀವು ಬಂಡಾಯ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. 6 ಜನ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಉದಯ ಕಡಲೂರು ನೇತೃತ್ವ. ನೋಡಿ, ಯಾರು ನೋಡ್ರಿ, ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ, ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರು ಒಂದು ಕುಟುಂಬ. ನೋಡಿ, ಖರ್ಗೆ ಅವರು ನಮ್ಮ AICC ಪ್ರೆಸಿಡೆಂಟ್ ಮೀಟ್ ಮಾಡಿದ್ದಾರೆ. ನೋಡಿ, ನೋಡ್ರಿ, ನೀವು ಏನೇ ಮಾಡಿದ್ರು ಈ ಟೀ ಕಪ್ಪಲ್ಲಿ ಇದು ಸ್ಟಾಪ್ ಮಾಡಿದಂಗೆ ಅಷ್ಟೇ, ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಜೊತೆಲೇ ಇದ್ದೀವಿ. ನೋಡ್ರಿ, ನೋಡಿ, ನೀವು ಬುದ್ಧಿವಂತರು. ಅದು ನೀವು ನನ್ನ ಬಾಯಿಂದ ಏನೋ ಎಣಿಸಲಿಕ್ಕೆ ಪ್ರಯತ್ನ ಮಾಡ್ತೀರ, ನನ್ನ ಕೈಯಿಂದ ಎಣಿಸಿಕೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.